ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಚಟ್ನಿ ಮಾಡೋದನ್ನು ನೋಡೋಣ. ಈ ಕಲ್ಲಂಗಡಿ ಅಂತೂ ಎಲ್ಲರೂ ತಿಂದಿರ್ತೀರ, ಆದರೆ ಸಿಪ್ಪೆಯನ್ನು ಎಲ್ಲರೂ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ. ಆ ಡಸ್ಟ್ಬಿನ್ಗೆ ಹಾಕುವ ಸಿಪ್ಪೆಯಲ್ಲಿ ಎಂಥ ಮಹತ್ವದ ಗುಣಗಳಿವೆ ಅಂತ ಇವತ್ತು ತಿಳಿದುಕೊಳ್ಳೋಣ. ನಿಮಗೆ ಗೊತ್ತೇ, ಕಲ್ಲಂಗಡಿ ಸಿಪ್ಪೆಯಿಂದ ತೂಕ ಕೂಡ ಕಳೆದುಕೊಳ್ಬಹುದು. ದಿನದಿಂದ ದಿನಕ್ಕೆ ನಿಮ್ಮ ತೂಕ ಹೆಚ್ಚುತ್ತಿದೆಯೇ? ಅದನ್ನು ನಿಯಂತ್ರಿಸಲು ನೀವು ಇಂದಿನಿಂದ ಕಲ್ಲಂಗಡಿ ಸಿಪ್ಪೆಗಳನ್ನು ಸೇವಿಸಲು ಪ್ರಾರಂಭಿಸಬೇಕು. ಕಲ್ಲಂಗಡಿ ಸಿಪ್ಪೆಗಳು ಕಡಿಮೆ ಕ್ಯಾಲರಿ ಹೊಂದಿದ್ದು, ಇದು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ ಮತ್ತು ಅದರ ಪಲ್ಯ ಅಥವಾ ಚಟ್ನಿಯನ್ನು ತಯಾರಿಸಿ ಸೇವಿಸುವ ಮೂಲಕ ಹೆಚ್ಚುತ್ತಿರುವ ತೂಕವನ್ನು ನಿಯಂತ್ರಿಸಬಹುದು. ಕಲ್ಲಂಗಡಿ ತೊಟ್ಟೆಯಲ್ಲಿ ಸಿಟ್ರಲೈನ್ ಎನ್ನುವ ಅಮಿನೋ ಆಮ್ಲವಿದ್ದು, ಇದು ಹೃದಯದ ಕಾರ್ಯ, ರಕ್ತ ಸಂಚಾರ ಮತ್ತು ಪ್ರತಿರೋಧಕ ವ್ಯವಸ್ಥೆ ನಿರ್ವಹಿಸುವುದು. ಕಲ್ಲಂಗಡಿ ಸಿಪ್ಪೆಯಲ್ಲಿ ಇತರ ಕೆಲವೊಂದು ಪೋಷಕಾಂಶಗಳೆಂದರೆ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂ, ಸತ್ತು, ಕಾರ್ಬೋಹೈಡ್ರೇಟ್ ಇದೆ. ಈ ಪೋಷಕಾಂಶಗಳನ್ನು ಗಮನಿಸಿದಾಗ ನಾವು ತೊಟ್ಟೆಯನ್ನು ಬಿಸಾಕಬಾರದು ಎಂದು ತಿಳಿದು ಬರುವುದು. ಅದಕ್ಕೆ ನೋಡಿ, ನಾನು ಈ ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಹುರಿದುಕೊಂಡು 1-2 ಚಮಚ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಅದಕ್ಕೆ ಒಂದು ಮೀಡಿಯಂ ಸೈಜಿನ ಉಳ್ಳಾಗಡ್ಡಿಯನ್ನು ತಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಹೆಚ್ಚಲು ಸಹಾಯವಾಗುತ್ತೆ. ಈಗ ಉಳ್ಳಾಗಡ್ಡಿಯನ್ನು ಹೆಚ್ಚಿಕೊಂಡು ಅದನ್ನು ಆ ಉರಿಯುವ ಕಲ್ಲಂಗಡಿಯ ಜೊತೆ ಇದನ್ನು ಮಿಕ್ಸ್ ಮಾಡಿ ಹುರಿದುಕೊಳ್ಳೋಣ. ಈ ರೀತಿ ಹೆಚ್ಕೊಂಡು ನಾವು ಈಗ ನೋಡಿ ಸ್ವಲ್ಪ ಬೇಯ್ದಿದೆ. ಈಗ ಉಳ್ಳಾಗಡ್ಡಿನೂ ಅದರೊಳಗೆ ಮಿಕ್ಸ್ ಮಾಡೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು ಜೀರಿಗೆ, ಉಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸಿಕಾಯಿ. ನಾ ಕೆಂಪು ತೊಗೊಂಡಿದ್ದೀನಿ, ನೀವು ಹಸಿರು ತೊಗೊಳ್ಬೋದು. ನಿಂಬೆಹಣ್ಣು, ಬೆಲ್ಲ, ಕಲ್ಲಂಗಡಿ, ಶೇಂಗಾ ಬೀಜ ಮತ್ತು ಎಣ್ಣೆ. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅದೇನೆಂದರೆ ತುಪ್ಪ. ಈ ತುಪ್ಪ ಹಾಕಿದರೆ ತುಂಬ ಟೇಸ್ಟಿಯಾಗಿ ಚಟ್ನಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಹುರಿದುಕೊಳ್ಬೇಕು. ಈಗ ನೋಡಿ, ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಆದರೆ ಈ ತುಪ್ಪ 1 ಚಮಚ ಹಾಕಿದರೆ ನಾರ್ಮಲ್ ಟೇಸ್ಟಿಗಿಂತ ತುಂಬ ಟೇಸ್ಟಿಯಾಗಿ ಈ ಚಟ್ನಿ ನಮಗೆ ತಿನ್ನಲು ರುಚಿಯಾಗುತ್ತೆ. ಈಗ ಇದನ್ನೊಂದು ಚಮಚ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಬಿಟ್ಟು ಕೈ ಆಡಿಸ್ಕೊಳ್ಳೋಣ. ಈಗ ನಾನು ಕೆಂಪು ಮೆಣಸಿಕಾಯಿ ತೊಗೊಂಡಿದ್ದೀನಿ, ಯಾಕಂದರೆ ನಮ್ಮಲ್ಲಿ ಹಸಿರು ಮೆಣಸಿಕಾಯಿ ಇರೋದಿದ್ದ ಕಾರಣ ನಾನು ಕೆಂಪಾಗಿರೋ ಮೆಣಸಿಕಾಯನ್ನು ತೊಗೊಂಡಿದ್ದೀನಿ. ನೀವು ಹಸಿರಾಗಿರೋ ಮೆಣಸಿಕಾಯನ್ನು ತೊಗೋಬೋದು. ಈ ರೀತಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಕೆಂಪಾದಮೇಲೆ ಇವುಗಳನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡೋಣ. ಖಾಲಿ ಬಾಣಲಿಗೆ ಈಗ ಮೆಣಸಿಕಾಯಿ ಹಾಕ್ಕೊಡ್ತಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಒಂದು ಅರ್ಧದಷ್ಟು ತೆಗೆದುಕೊಂಡು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದಕ್ಕೆ ಡೆಕೋರೇಷನ್ ಮಾಡೋಕೆ ಉಳಿಸಿದ್ದೀನಿ. 2 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಹುರಿದುಕೊಳ್ಬೇಕು. ಮೆಣಸಿಕಾಯಿ ಕೆಂಪಾಗೋವರೆಗೂ ಹುರಿದುಕೊಳ್ಬೇಕು ಮತ್ತು ಬೆಳ್ಳುಳ್ಳಿಯ ಹಸಿ ಸ್ಮೆಲ್ ಹೋಗ್ಬಿಟ್ರೆ ಸಾಕು. ಇದು ಕೆಂಪಾಗಿರೋದ್ರಿಂದ ಬೇಗನೆ ಬೇಯ್ದಿದೆ. ಹಸಿ ಮೆಣಸಿಕಾಯಿ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ರೀತಿ ಹುರಿದುಕೊಂಡು ಗ್ಯಾಸ್ ಬಂದ್ ಮಾಡಿ ಇವಾಗ ಅದನ್ನು ಈ ಕಲ್ಲಂಗಡಿ ಇದೇನು ಟ್ರಾನ್ಸ್ಫರ್ ಮಾಡಿ ಮಿಕ್ಸಿ ಜಾರಿಗೆ ಅದರೊಳಗೇನೆ ಹಾಕ್ಕೋಬೇಕು. ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಜೀರಿಗೆ ಹಾಕ್ಕೋಬೇಕು. ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಚಟ್ನಿ, ಜೀರಿಗೆ ಹಾಕಿದಷ್ಟು. ಹಾಗೆ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಬೇಕಂದ್ರೆ ಎಳ್ಳಿದ್ರೂ ಎಳ್ಳನ್ನು ಹುರಿದುಕೊಂಡು ಹಾಕ್ಬೋದು. ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಪ್ರಕಾರ ನೀವು ಹಾಕ್ಕೋಬೋದು. ಈಗ ಮಿಕ್ಸಿ ಮಾಡಿಕೊಂಡು ತೆಗೆದು ನೋಡಬೇಕು ಅದು ಸಣ್ಣ ಆಗೈತೆ ಇಲ್ಲ, ಪೇಸ್ಟ್ ಆಗೈತೆ ಇಲ್ಲ ಅಂತೇಳಿ. ಈಗ ಮತ್ತೆ ಸ್ವಲ್ಪ ತಿರುವಿ ಮತ್ತೊಂದು ಸಾರಿ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ತಿರುಗಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ಅದು ಬೇಕಾದ್ರೆ ಒಂದಿಷ್ಟು ಅರಿಶಿನ, ಯಾಕಂದ್ರೆ ಕಲರ್ ಬರುತ್ತೆ. ಇವಾಗ ತೆಗೆದು ನೋಡಬೇಕು ಅದು ಚೆನ್ನಾಗಿ ಪೇಸ್ಟ್ ಆಗಿದೆ ಇಲ್ಲ ಅಂತೇಳಿ. ಮತ್ತೊಂದು ಸಾರಿ ಮಿಕ್ಸಿ ಮಾಡಿಕೊಂಡು ಈಗ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಎಷ್ಟು ನುಣ್ಣಗೆ ಚೆನ್ನಾಗಿದೆ. ಇದನ್ನು ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಕ್ಲೀನಾಗಿ ತೆಗೆದುಕೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೋಬೇಕು. ಯಾಕಂದ್ರೆ ಬೆಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಹುಳಿಗೋಸ್ಕರ ನಿಂಬೆಹಣ್ಣನ್ನು ಹಾಕ್ಕೋಬೇಕು. ಮೇಲೆ ಕೊತ್ತಂಬರಿಯಿಂದ ಡೆಕೋರೇಷನ್ ಮಾಡಿದರೆ
ಚೆನ್ನಾಗಿನೂ ಕಾಣುತ್ತೆ, ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ. ಇದು ಮೊಬೈಲ್ ತೆಗೆದ್ರಿಂದ ಕಲರ್ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಚಟ್ನಿ, ನೋಡಿದ್ರೇ ತಿನ್ಬೇಕನ್ಸುತ್ತೆ. ಹಾಗೆ ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಯಜಮಾನರಿಗೆ ಕೊಟ್ಟಿದ್ದೀನಿ ನೋಡಿ. ಅವರು ಹೇಳ್ತಾ ಇದ್ದಾರೆ ಏನಿದೆ ಅಂತ ಹೇಳಿ. ಈ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.